ಬಸವ ಕಲ್ಯಾಣ ನಗರಸಭೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಕಾನೂನು ಎಲೆಮೀರಿ ಸರ್ಕಾರದ ಅಧಿಕೃತ ಅನುಮತಿಯನ್ನು ಪಡೆಯದೆ ಅನಧಿಕೃತ ವೃತ್ತಗಳನ್ನು ನಿರ್ಮಿಸುತ್ತಿರುವುದಕ್ಕೆ ಆಕ್ಷೇಪಣೆ ಸಲ್ಲಿಸುವುದಾಗಿ ಹಾಗೂ ನಿಯಮ ಬಾಹಿರ ಅನಧಿಕೃತ ವೃತ್ತಗಳನ್ನು ತೆರವುಗೊಳಿಸುವಂತೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಬಸವ ಕಲ್ಯಾಣ ವತಿಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಬರೆದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಬಸವ ಕಲ್ಯಾಣವು ಶರಣರ ಭೂಮಿಯಾಗಿದ್ದು ಶರಣ ಪರಂಪರೆಯ ತಾಣವಾಗಿದ್ದು ಭವಿಷ್ಯದಲ್ಲಿ ಜಗತ್ತಿನ ಪ್ರಸಿದ್ಧ ಪ್ರವಾಸೋದ್ಯಮ ಪ್ರದೇಶದಲ್ಲಿ ಒಂದಾಗುವ ಬಸವ ಕಲ್ಯಾಣ ನಗರವು ಪ್ರತಿಯೊಬ್ಬ ಶರಣರಿಗೆ ಗೌರವ ಸಲ್ಲುವ ಕ್ಷೇತ್ರವಾಗಿದೆ. ಅದನ್ನು ಮರೆತು ಇತ್ತೀಚೆಗೆ ದಿನಾಂಕ 18-10-2025 ಶನಿವಾರದಂದು ನಡೆದ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಅಭಿವೃದ್ಧಿಯನ್ನು ಕಡೆಗಣಿಸಿ ಕೆಲ ನಗರಸಭೆ ಸದಸ್ಯರು ನಗರದೆಲ್ಲೆಡೆ ಸಿಕ್ಕ ಸಾರ್ವಜನಿಕ ಪ್ರದೇಶ, ರಾಷ್ಟ್ರೀಯ ಹೆದ್ದಾರಿ, ಮುಖ್ಯ ರಸ್ತೆ ಕಡೆಗಳಲ್ಲಿ ಒಂದೇ ಸಮುದಾಯಕ್ಕೆ ಸೀಮಿತ ಮಾಡಿ ಅನಧಿಕೃತ ವೃತ್ತಗಳನ್ನು ಉದ್ದೇಶಪೂರ್ವಕ ಒತ್ತಾಯಪೂರ್ವಕವಾಗಿ ಸಭೆಯಲ್ಲಿ ಅಗೌರವ ತೋರುವಂತೆ ನಡೆದುಕೊಂಡು ಕಾನೂನಿಗೆ ಗೌರವ ನೀಡದೆ ಅಸಭ್ಯವಾಗಿ ವರ್ತಿಸಿ ಗೈರ್ ಮುಸ್ಲಿಂ ಎಂಬ ಪದ ಬಳಸಿ ಹೊಸದಾಗಿ ವೃತ್ತಗಳನ್ನು ನಿರ್ಮಾಣ ಮಾಡಲು ಹೊರಟು ಬಸವ ಕಲ್ಯಾಣದ ಶಾಂತಿ ಸುವ್ಯವಸ್ಥೆಯನ್ನು ಕೆಡಿಸಲು ಹಾಗೂ ಕೋಮು ಗಲಭೆಗಳಿಗೆ ಕಾರಣವಾಗುವಂತಹ ಕಾರ್ಯಗಳನ್ನು ಮಾಡುತ್ತಿರುವುದು ವಿಷಾದನೀಯ ಸಂಗತಿಯಾಗಿದೆ ಎಂದು ಬಸವ ಕಲ್ಯಾಣ ಬಜರಂಗ ದಳ ಸಂಯೋಜಕ ರವಿ ನಾವದ್ಗೇಕರ್ ಅವರು ಮಾತನಾಡಿ ತಿಳಿಸಿದ್ದಾರೆ. ಘನ ಸರ್ವೋಚ್ಚ ನ್ಯಾಯಾಲಯ ಈಗಾಗಲೇ 2013 ಆದೇಶದನ್ವಯ ಹಾಗೂ ಕರ್ನಾಟಕ ಪುರಸಭೆ ಕಾಯ್ದೆಯ ಆದೇಶದಲ್ಲಿ ಇದ್ದರೂ ಸಹ ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ, ಸಾರ್ವಜನಿಕ ಸ್ಥಳ, ಅಕ್ಕಪಕ್ಕ ಬೇದಿಗಳಲ್ಲಿ ಆದೇಶಗಳಿಲ್ಲದೆ ನಿಯಮ ಬಾಹಿರವಾಗಿ ಅನಧಿಕೃತ ವೃತ್ತಗಳನ್ನು ನಿರ್ಮಿಸಲಾಗುತ್ತಿದೆ. ಉದಾಹರಣೆಗೆ ಬಸವ ಕಲ್ಯಾಣ ನಗರದ ರಾಜ್ಯ ಹೆದ್ದಾರಿ ಮೇಲೆ ಕೈಗಾರಿಕಾ ಪ್ರದೇಶದ ಹತ್ತಿರ ಸಸ್ತಾಪುರ ಬಂಗ್ಲಾ, ನಗರದ ಪ್ರವಾಸಿ ಮಂದಿರದಿಂದ ಶಿವಪುರ ರಸ್ತೆಯ ಕೂಡು ರಸ್ತೆಯಲ್ಲಿ, ನಗರದಿಂದ ಗೌರ್ ಗ್ರಾಮಕ್ಕೆ ಹೋಗುವ ಮಾರ್ಗದಲ್ಲಿ, ನಗರದಿಂದ ಹುಣಸೂರು ಗ್ರಾಮಕ್ಕೆ ಹೋಗುವ ಮಾರ್ಗದಲ್ಲಿ, ನಗರದ ನಾರಾಯಣಪುರ ಕ್ರಾಸ್ ಬಳಿಯಲ್ಲಿ, ಗಾಂಧಿ ವೃತ್ತದಿಂದ ಬಸವೇಶ್ವರ ವೃತ್ತದ ಮಧ್ಯೆ ಹಾಗೂ ಪ್ರತಾಪುರ ಗ್ರಾಮಕ್ಕೆ ಹೋಗುವ ಮಾರ್ಗದಲ್ಲಿ ಹೀಗೆ ಇನ್ನೂ ಹೆಚ್ಚಿನ ವೃತ್ತ ನಿರ್ಮಾಣವಾಗಿರುವುದು ಕಂಡು ಬಂದಿದೆ. ಇವುಗಳನ್ನು ನೋಡಿಯೂ ಸಹ ನಗರಸಭೆ ಕಾರ್ಯಾಲಯದ ಆಯುಕ್ತರು, ಅಧಿಕಾರಿಗಳು, ನಗರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಸದಸ್ಯರು ಹಾಗೂ ತಾಲೂಕಾ ಆಡಳಿತ ವೃಂದವು ನೋಡಿಯೂ ನೋಡದ ಹಾಗೆ ಕಣ್ಣಿನ ಮೇಲೆ ಪೊರೆ ಬಂದಂತೆ ನಡೆಸುತ್ತಿರುವುದು ನಾಟಕೀಯ ಬೆಳವಣಿಗೆ. ಇದನ್ನು ನಾವು ಖಂಡಿಸುತ್ತೇವೆ. ಬಸವ ಕಲ್ಯಾಣದ ಸಮಸ್ತ ಜನತೆಯು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಎಂದು ಅನಧಿಕೃತ ವೃತ್ತಗಳನ್ನು ಶೀಘ್ರವೇ ಕಾನೂನಿನ ಅಡಿಯಲ್ಲಿ ಪರಿಶೀಲಿಸಿ ಕಾನೂನು ಕ್ರಮ ಕೈಗೊಂಡು ತೆರವುಗೊಳಿಸುವಂತೆ ಸೂಕ್ತ ನಿರ್ಧಾರ ಕೈಗೊಳ್ಳುವುದಾಗಿ ಈ ಮೂಲಕ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ಘನವೆತ್ತ ರಾಜ್ಯಪಾಲರಿಗೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶ್ರೀಶೈಲ ವಾತಡೆ, ಜಿಲ್ಲಾ ಧರ್ಮಾಚಾರ ಪ್ರಮುಖರು, ತಾಲೂಕಾ ಅಧ್ಯಕ್ಷರು, ವಿಶ್ವ ಹಿಂದೂ ಪರಿಷತ್ ಬಸವ ಕಲ್ಯಾಣ ಬಜರಂಗ ದಳ ಸಂಯೋಜಕರು ರವಿ ನಾವದ್ಗೇಕರ್, ಪ್ರಮುಖರಾಗಿರುವ ವಿರ್ಶೆಟ್ಟಿ ಕ್ಯಾಮ, ಕಮಲ್ಜಿತ್ ಸಿಂಗ್ ಚೌಹಾಣ್ ಕಾರ್ಯದರ್ಶಿಗಳು, ವಿಶ್ವ ಹಿಂದೂ ಪರಿಷತ್ ಬಸವ ಕಲ್ಯಾಣ, ಸಂಜೋ ದಳವೆ ಕಾರ್ಯಕರ್ತ ಬಜರಂಗ ದಳ ಬಸವ ಕಲ್ಯಾಣ ಸೇರಿದಂತೆ ಇನ್ನಿತರರು ಇದ್ದರು. ಇತ್ತೀಚೆಗೆ ಬಸವ ಕಲ್ಯಾಣ ನಗರಸಭೆಯಲ್ಲಿ ನಡೆದಂಥ ಸಾಮಾನ್ಯ ಸಭೆಯಲ್ಲಿ ಇನ್ನು ತೀರ್ಮಾನ ಕೈಗೊಂಡಿದ್ದಾರೆ. ಏಕಪಕ್ಷೀಯವಾಗಿ ಒಂದೇ ಸಮುದಾಯಕ್ಕೆ ಸೀಮಿತ ಮಾಡುವಂತಹ ವೃತ್ತಗಳನ್ನು ನಿರ್ಮಾಣ ಮಾಡಕ್ಕೆ ಕೊಟ್ಟಿದ್ದಾರೆ. ಅದು ಖಂಡನೀಯವಾಗಿದ್ದು ಅದು ಸರ್ಕಾರಿ ಆದೇಶದಿಂದ ಅಧಿಕೃತವಾಗಿ ಘೋಷಣೆಯಾದರೆ ಸರಿ, ಇಲ್ಲವಾದಲ್ಲಿ ಅನಾಧಿಕೃತವಾಗಿ ಒತ್ತಾಯಪೂರ್ವಕವಾಗಿ ಉದ್ದೇಶಪೂರ್ವಕವಾಗಿ ನಿರ್ಮಾಣ ಮಾಡುವುದು ಯಾವ ಒಂದು ನ್ಯಾಯ ಅಂತ ಹೇಳ್ಬೋದು. ಕಾನೂನು ಬಾಹಿರವಾಗಿ ನಿಯಮ ಬಾಹಿರ ಮಾಡೋದು ತಪ್ಪು. ಹಾಗಾಗಿ ದಯಮಾಡಿ ನಮ್ಮ ಬಸವ ಕಲ್ಯಾಣದ ಆಯುಕ್ತರು ಮತ್ತು ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ನಾವು ಕೇಳ್ಕೊತಾ ಇದ್ದೀವಿ. ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಇದೆ. ರಾಜ್ಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಅದರ ಅಕ್ಕಪಕ್ಕ ಬದಿಯಲ್ಲಿ ಯಾವುದೇ ವೃತ್ತಗಳು ನಿರ್ಮಾಣ ಮಾಡುವಂತಿಲ್ಲ ಅಂಥೇಳಿ ಅದನ್ನು ಮೀರಿ ಇವತ್ತು ಒತ್ತಾಯಪೂರ್ವಕವಾಗಿ ಒಂದು ಜಬರಸ್ತಿಯಾಗಿ ವೃತ್ತಗಳು ನಿರ್ಮಾಣ ಮಾಡೋಕ್ಕೆ ಹೊರಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಹಾಗೆ ಅನಾಧಿಕೃತವಾಗಿ ಈಗಾಗಲೇ ರಚಿಸಿದಂಥ ವೃತ್ತಗಳು ತೆರವುಗೊಳಿಸಬೇಕಂತೇಳಿ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ನಿಮ್ಮ ಹೆಸರು? ರವಿ ನಾವದ್ಗೇಕರ್ ಅಂತೇಳಿ, ಬಜರಂಗ ದಳ ಸಂಯೋಜಕರು, ಬಸವ ಕಲ್ಯಾಣ.